ಅಂತಾರಾಷ್ಟ್ರೀಯ ರಾಷ್ಟ್ರೀಯ ಚಲನಚಿತ್ರೋತ್ಸವಗಳ ಸಚಿವರಿಂದ ನೆರವೇರ್ತಾ ಇದೆ. ನಮ್ಮ ಹೆಮ್ಮೆಯ ಕರ್ನಾಟಕ ಸರ್ಕಾರ ಬಿ ಸರೋಜಾದೇವಿ ಅವರಿಗೆ ಮರಣೋತ್ತರವಾಗಿ ಕರ್ನಾಟಕ ರತ್ನವನ್ನ ಕೊಡ್ಲಿಕ್ಕೆ ಈಗಾಗಲೇ ಖಂಡಿತವಾಗಿಯೂ ಇವರನ್ನ ಹಾಡಿಸದೆ ಬಿಡಿಸ್ಲಿಕ್ಕಾಗಲ್ಲ. ಸೊ ಟ್ರ್ಯಾಕ್ ರೆಡಿ ಇದೆ. ದ್ವಾಪರ ಸಾಂಗ್ಗೆ ಈಗ ಫಸ್ಟ್ ಲೈನ್ ಗಳನ್ನ ಹಾಡ್ತಾರೆ. ಓಕೆ, ಕ್ಯಾನ್ ವಿ ಹ್ಯಾವ್ ಎ ಟ್ರ್ಯಾಕ್ ಪ್ಲೀಸ್? So I'm very happy to be a part of this event, and I'm looking forward for the love for a song. And मैं सिर्फ ये कहना चाहता हूँ कि जो हमारा गाना आया प्लीज़ एक बार उसे सुनिए एंड उसे बहुत सारा प्यार दीजिए as you have given the love to द्वापरा. एंड मैं सभी लोगों से शुक्रिया अदा करना चाहता हूँ जिन्होंने मुझे हमेशा इतना प्यार दिया अभी तक. एंड आप प्लीज़ ये गाने को भी सुनिए. सुभाषिया जिसका टाइटल है. सो इट्स रिटन बाय नागार्जुन शर्मा सर एंड a very beautiful cast is also with us, and so please support us with that. Thank you so much. ಥ್ಯಾಂಕ್ ಯು. ಕನ್ನಡ ಕುರಿತು ಮಾತಾಡಬೇಕಾಗಿ ವಿನಂತಿ. ಎಲ್ಲರಿಗೂ ನಮಸ್ಕಾರ. ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯಾತಿ ಗಣ್ಯರಿಗೆ ವಂದಿಸುತ್ತಾ, ಕೆಡುಕನ್ನು ಗೆಲ್ಲುವಂತಹ ಒಳಿತಿನ ಸಂಕೇತವಾಗಿರುವಂತಹ ಹಬ್ಬ, ಒಳಿತಿನ ವಿಜಯದ ಸಂಭ್ರಮವನ್ನು ಸಂಭ್ರಮಿಸುವಂತಹ ಹಬ್ಬ ನಾಡ ಹಬ್ಬ ದಸರಾದ ಶುಭಾಶಯ ಎಲ್ಲರಿಗೂ ಕೂಡ. ಅದೇನೋ ಗೊತ್ತಿಲ್ಲ, ನನ್ನ ಶಾಲಾ ದಿನಗಳಿಂದ ನಾನು ಹುಟ್ಟಿದ್ದು ಬೆಳೆದಿದ್ದೆಲ್ಲ ಉಡುಪಿ, ನನ್ನ ಊರು ಕಾಸರಗೋಡು. ಅದು ಯಾಕೋ ಗೊತ್ತಿಲ್ಲ, ಮೈಸೂರು ಅಂದರೆ ಏನೋ ಒಂದು ದೊಡ್ಡ ಸೆಳೆತ ನನಗೆ ಶಾಲಾ ದಿನಗಳಿಂದ ಇಲ್ಲಿವರೆಗೂ ಕೂಡ. ಬೆಂಗಳೂರಿಂದ ಊರು ಹೋಗ್ಬೇಕಂದ್ರೆ 3 ದಾರಿ ಇದೆ, ಅದರಲ್ಲಿ ಇದು ಲಾಂಗೆಸ್ಟ್ ದಾರಿ ಅಂದರೆ ವಯಾ ಮೈಸೂರು ನನಗೆ. ಬಟ್ ಪ್ರತಿ ಬಾರಿ ನಾನು ಮೈಸೂರಿಂದನೇ ಹೋಗ್ತೀನಿ, ಮೈಸೂರಲ್ಲಿ ಒಂದು ಸ್ಟಾಪ್ ಕೊಟ್ಟೇ ಹೋಗ್ತೀನಿ. ಅದು ತುಂಬ ಕಾರಣಗಳಿರ್ಬೋದು, ಐತಿಹಾಸಿಕವಾಗಿ, ಸಾಂಸ್ಕೃತಿಕವಾಗಿ ಭಾಳಷ್ಟು ಶ್ರೀಮಂತವಾಗಿರುವಂತಹ ಜಿಲ್ಲೆ ಅಂತ ಹೇಳಿದ್ರೆ ಮೈಸೂರು, ಸಿಟಿ ಅಂತ ಹೇಳಿದ್ರೆ ಮೈಸೂರು. ಈಗಲೂ ಕೂಡ ನಾನು ನೆಲೆಯಾಗಿರೋದು ಬೆಂಗಳೂರು ಆದರೆ ಕೂಡ ನನಗೆ
ಇಲ್ಲಿ ಬಂದು ಮನೆ ಮಾಡಿ ಇಲ್ಲಿಂದ ಕೆಲಸ ಮಾಡಬೇಕು ಅನ್ನೋದು ಭಾಳ ಆಸೆ ಇದೆ. ಸೊ ಹಾಗಾಗಿ ಮೈಸೂರು ದಸರಾ ವಿಶ್ವವಿಖ್ಯಾತ, ಅದರ ಶುಭಾಶಯ ಎಲ್ರಿಗೂ. ನಮ್ಮ ಶುಭಾಶಯ ಹಾಡಿನ ತಂಡದಿಂದ ನಮ್ಮ ಶುಭಾಶಯ ಹಾಡು 2 ದಿನದ ಹಿಂದೆ ರಿಲೀಸ್ ಆಗಿತ್ತು. ಹಾಗಾಗಿ ನಾವೆಲ್ಲರೂ ಕೂಡ ಇಲ್ಲಿದ್ದೀವಿ. ನಾಗಾರ್ಜುನ ಶರ್ಮಾ ಅವರಿದ್ದಾರೆ, ಅಂಜಲಿ ಅವರಿದ್ದಾರೆ, ಜಸ್ಕರಣ ಅವರಿದ್ದಾರೆ, ಮುರುಘಾ ಮಾಸ್ಟರ್ ಅವರಿದ್ದಾರೆ. ಫಿಲ್ಮ್ ಫೆಸ್ಟಿವಲ್ ಯಾವಾಗಲೂ ಬಹಳ ಇಂಪಾರ್ಟೆಂಟ್. ಭಾಳಷ್ಟು ಜನ ಅಂಡರ್ ರೇಟೆಡ್, ಅಂಡರ್ ಪ್ರಿಫರ್ಡ್, ಅಥವಾ ಭಾಳಷ್ಟು ಜನ ಫಿಲ್ಮ್ ಮೇಕರ್ಸ್ಗೆ ಆಡಿಯನ್ಸ್ ಸಿಗದೇ ಇದ್ದಾಗ ಅವರಿಗೆ ಆಡಿಯನ್ಸ್ ಕೊಡುವಂಥದ್ದು ಚಲನಚಿತ್ರೋತ್ಸವ. ಒಂದು ರೀತಿಯಲ್ಲಿ ಸದಭಿರುಚಿ ಇರುವಂತಹ ಆಡಿಯನ್ಸ್ಗೆ ಒಳ್ಳೆ ಚಿತ್ರವನ್ನು ಕೊಡುವಂಥದ್ದು ಚಲನಚಿತ್ರೋತ್ಸವ. ಸೊ ಹಾಗಾಗಿ ಫಿಲ್ಮ್ ಫೆಸ್ಟಿವಲ್ ಭಾಳ ಅಂದರೆ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಆದಷ್ಟು ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಕೂಡ ಚಲನಚಿತ್ರೋತ್ಸವದಲ್ಲಿ ಭಾಗಿಯಾಗೋದು ಬಹಳ ಮುಖ್ಯ. ಬಿಕಾಸ್ ಸಿನಿಮಾ ಅನ್ನೋದು ತುಂಬ ವೆರಿ ಸ್ಟ್ರಾಂಗ್ ಮೀಡಿಯಮ್. ನಾನು ಅಂತಲ್ಲ, ನಾನು ಫಿಲ್ಮ್ ಫ್ರಾಟರ್ನಿಟಿಗೆ ಬಿಲಾಂಗ್ ಆಗಿದ್ದವನು. ಅದಲ್ಲದೆ ಕೂಡ ಭಾಳಷ್ಟು ಜನ ಸಿನಿಮಾ ನೋಡಿದಾಗ ನಮ್ಮ ಜೀವನದಲ್ಲಿ ತಗೊಳ್ಳುವಂತಹ ಪ್ರತಿ ಡಿಸಿಷನಲ್ಲಿ ನಾವು ನೋಡಿರುವಂತಹ ಸಿನಿಮಾಗಳು ತುಂಬ ಒಂದು ಪ್ರಭಾವ ಬೀರುತ್ತೆ. ಹಾಗಾಗಿ ಸಿನಿಮಾ ಕ್ಷೇತ್ರ ಅನ್ನೋದು ತುಂಬ ಪ್ರಭಾವಿ ಮೀಡಿಯಂ. ಅದನ್ನು ನಾವು ಕೂಡ ತುಂಬ ಅಂದರೆ ಫಿಲ್ಮ್ ಫ್ರಾಟರ್ನಿಟಿ ಕೂಡ ತುಂಬ ಜವಾಬ್ದಾರಿಯಾಗಿ ಯೂಸ್ ಮಾಡಬೇಕು. ಆಡಿಯನ್ಸ್ ಕೂಡ ಜವಾಬ್ದಾರಿಯಿಂದ ನೋಡಿ ಅದರಿಂದ ಏನು ಕಲಿಬೇಕು ಅಂತ ಕಲಿತು ಒಂದು ರೀತಿಯಲ್ಲಿ ಸಿನಿಮಾದಿಂದ ಸಮಾಜಕ್ಕೆ ಒಂದು ರೀತಿಯಲ್ಲಿ ಒಳ್ಳೆಯ ಬದಲಾವಣೆಗಳು, ಕ್ರಿಯೇಟಿವ್ ಅಥವಾ ರಚನಾತ್ಮಕ ವಿಷಯಗಳು ಆಗಿ ಒಳ್ಳೆ ಬದಲಾವಣೆಗಳಾದರೆ ಚೆನ್ನಾಗಿರುತ್ತೆ. ಆ್ಯಂಡ್ ಫಿಲ್ಮ್ ಫೆಸ್ಟಿವಲ್ ಪಾರ್ಟಿಸಿಪೇಟ್ ಮಾಡುವಂಥ ಎಲ್ಲ ಫಿಲ್ಮ್ಸ್ಗಳಿಗೆ ಆಲ್ ದ ವೆರಿ ಬೆಸ್ಟ್. ಆದಷ್ಟು ತುಂಬ ಫಿಲ್ಮ್ಸ್ಗಳು ನೋಡಿ, ಎಸ್ಪೆಷಲಿ ಸ್ಟೂಡೆಂಟ್ಸ್ ದಯವಿಟ್ಟು ಸಿನಿಮಾಗಳನ್ನ ನೋಡಿ. ಆ್ಯಂಡ್ ನಮ್ಮನ್ನು ಆಹ್ವಾನಿಸಿರೋದಕ್ಕೆ ಥ್ಯಾಂಕ್ ಯು. ನಮ್ಮ ಶುಭಾಶಯ ಅನ್ನೋಂಥ ಹಾಡು ರಿಲೀಸ್ ಆಗಿದೆ 2 ದಿನದ ಹಿಂದೆ. ನಮ್ಮ ಅದ್ಭುತವಾದ ಸಾಹಿತಿ ಅಂದರೆ ನಮ್ಮ ಲಿರಿಸಿಸ್ಟ್ ನಾಗಾರ್ಜುನ ಶರ್ಮಾ ಅವರು ಡೈರೆಕ್ಟ್ ಮಾಡಿರುವಂಥ ಹಾಡು. ಸಾಧ್ಯ ಆದರೆ ಯೂಟ್ಯೂಬಲ್ಲಿ ನೋಡಿ ಎಲ್ಲರೂ ಕೂಡ. ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದಗಳು. ಸಾಹಿತ್ಯವನ್ನ ನೀಡಿರ್ತಕ್ಕಂಥ ಶ್ರೀ ನಾಗಾರ್ಜುನ ಶರ್ಮಾ ಅವರು ಕೂಡ ನಮ್ಮೊಟ್ಟಿಗಿದ್ದಾರೆ. ಅಭಿನಯದ ಮೂಲಕ ಕರ್ನಾಟಕದ ಮನೆ ಮಾತಾಗಿದ್ದಾರೆ. ನಿಮ್ಮ ಇದೀಗ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಸಮಾಜ ಕಲ್ಯಾಣ ಇಲಾಖಾ ಸಚಿವರಾದಂತಹ ಡಾಕ್ಟರ್ ಎಚ್.ಸಿ. ಮಹದೇವಪುರಲ್ಲಿ ಸವಿನಯ ಪ್ರಾರ್ಥನೆ. ಧನ್ಯವಾದಗಳು. ಹಾಗೆಯೇ ಡಾಕ್ಟರ್ ಪುಷ್ಪ ಅಮರನಾಥ್ ರವರು ಮಾನ್ಯ ಸವಿನಯ ಪ್ರಾರ್ಥನೆ. ನೀವು ಆಗ ಕೇಳ್ತಾರಲ್ಲ, ಅಂದದ ಗುಡಿ ಇದು ಮೈಸೂರು, ಚಿನ್ನದ ನಾಡಿದು ಮೈಸೂರು ಅಂತ, ಅದು ಇನ್ನೂ ನನ್ನ ಕಿವಿಲಿ ಪ್ರತಿಧ್ವನಿಸ್ತಾ ಇದೆ. ಹಾಗೆಯೇ ದಸರಾ ಚಲನಚಿತ್ರೋತ್ಸವ 2025ರ ಕಿರು ಹೊತ್ತಿಗೆಯನ್ನ ಬಿಡುಗಡೆ ಮಾಡಬೇಕಾಗಿ ವೇದಿಕೆಯಲ್ಲಿರುವ ಮತ್ತೆ ಆ ವ್ಯಕ್ತಿ ಎದ್ದು ಬಂದಿದ್ದು ಚರಿತ್ರೆ. ಈ ಮಣ್ಣಿನ ಹೆಮ್ಮೆಯ ಮಗನಿಗನು ಕನ್ನಡಾಂಬೆಯ ಕುಡಿಬಲು. ಜೋರಾದ ಚಪ್ಪಾಳೆ ಮೂಲಕ ದಸರಾ ಚಲನಚಿತ್ರೋತ್ಸವ 2025ರ ಕಿರು ಹೊತ್ತಿಗೆ ಬಿಡುಗಡೆ ಆಗ್ತಾ ಇದೆ. ಗಣ್ಯರ ಅಮೃತಾಸ್ತ್ರದಿಂದ ಈ ಒಂದು ಕಿರು ಹೊತ್ತಿಗೆ ಬಿಡುಗಡೆ ಆಗ್ತಾ ಇದೆ. ನನಗೆ ದಸರಾ ಅನ್ನೋದು ಒಂದು ಸಂಭ್ರಮ. ಸೊ ಈಗ ಸಿನಿಮಾ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ, ಅದು ಇನ್ನೊಂದು ಸಂಭ್ರಮ. ಆ ವಿಚಾರವಾಗಿ ನಿಮ್ಮ ಜೊತೆ ಎಲ್ಲರೂ ಇಲ್ಲಿ ನಾನು ನಿಂತಿರೋದು ದೊಡ್ಡ ಸಂಭ್ರಮ ನನಗೆ. ಥ್ಯಾಂಕ್ ಯು ಸೋ ಮಚ್ ಈ ಅವಕಾಶಕ್ಕೆ. ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರಿಗೂ. ಏನಾದಂಥ ತನ್ವೀರ್ ಸೇಠ್ ಅವರಿದ್ದಾರೆ, ಡಾಕ್ಟರ್ ತಿಮ್ಮಯ್ಯ ಅವರಿದ್ದಾರೆ, ಮತ್ತು ವೇದಿಕೆ ಮೇಲೆ ಗ್ಯಾರಂಟಿ ಸಮಿತಿಯ ಉಪಾಧ್ಯಕ್ಷರು ಮತ್ತು ರಾಜ್ಯದ ಮಹಿಳಾ ಘಟಕದ ಅಧ್ಯಕ್ಷರಾಗಿ ಅತ್ಯಂತ ಕ್ರಿಯಾಶೀಲರಾಗಿ ರಾಜ್ಯಾದ್ಯಂತ ಮಹಿಳೆಯರನ್ನು ಸಂಘಟನೆ ಮಾಡಿದಂಥ ಡಾಕ್ಟರ್ ಪುಷ್ಪ ಅಮರನಾಥ್ ಅವರಿದ್ದಾರೆ. ಥ್ಯಾಂಕ್ ಯು ಅನಂತ ಒಂದು ಕಾರ್ಯಕ್ರಮ. Please like, share and subscribe.